ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 1023 ಪಾಯಿಂಟ್ಸ್ ಡೌನ್ ಆಗಿ 57,621 ಕ್ಲೋಸ್ ಆದರೆ ನಿಫ್ಟಿ 302 ಪಾಯಿಂಟ್ಸ್ ಡೌನ್ ಆಗಿ 17,213 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 794 ಪಾಯಿಂಟ್ಸ್ ಡೌನ್ ಆಗಿ 37,996 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪು 72 ಪಾಯಿಂಟ್ಸ್ ಕರೆಕ್ಟ್ ಆಗಿದೆ, ಸ್ಮಾಲ್ ಕ್ಯಾಪು 36 ಪಾಯಿಂಟ್ಸ್ ಕರೆಕ್ಟ್ ಆಗಿದೆ. ಇವತ್ತು ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ FIs 1,157 ಕ್ರೋಸ್ ಸೆಲ್ ಮಾಡಿದ್ರೆ DIs 1,376 ಕ್ರೋಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಸೆಲ್ ಮಾಡಿದ್ದಾರೆ. ಮಾರ್ಕೆಟ್ ಫಾಲ್ ರಿಲೇಟೆಡ್ ಆಗಿರೋ ಡೇಟಾ ಪಾಯಿಂಟ್ಸ್ ಅನಾಲಿಸಿಸ್ ಮಾಡೋಕೆ ಮುಂಚೆ ಮಾರ್ಕೆಟ್ ರಿಲೇಟೆಡ್ ಆಗಿರೋ ಒಂದು ಇಂಪಾರ್ಟೆಂಟ್ ಡೇಟಾ ನಂದು ಗಮನಿಸೋಕೆ ನೋಡೋಣ. ಲಾಸ್ಟ್ 3 ಮಂತ್ಸಿಂದ ನಾವು ಮಾರ್ಕೆಟಿಂಗ್ ಗಮನಿಸಿದ್ರೆ ಆಲ್ಮೋಸ್ಟ್ ನವಂಬರಿಂದಾನು ಲಾಸ್ಟ್ 3 ಮಂತ್ಸಿಂದ ಮಾರ್ಕೆಟ್ 1% ಹತ್ರನೂ ಮೂವ್ ಆಗಲಿಲ್ಲ. ಇನ್ ಬಿಟ್ವೀನ್ ಮಾರ್ಕೆಟ್ 1000 ಪಾಯಿಂಟ್ಸ್ ಹತ್ರ ಫಾಲ್ ಆಗಿದೆ, 1500-1600 ಪಾಯಿಂಟ್ಸ್ ಹತ್ರ ರ್ಯಾಲಿ ಆಗುತ್ತೆ, ಅಗೈನ್ 1000 ಪಾಯಿಂಟ್ ಹತ್ರ ಫಾಲ್ ಆಗುತ್ತೆ, ಅಗೈನ್ 500-600 ಪಾಯಿಂಟ್ಸ್ ರ್ಯಾಲಿ ಆಗುತ್ತೆ. ಬಟ್ ಲಾಸ್ಟ್ 3 ಮಂತ್ಸಿಂದ ಮಾರ್ಕೆಟ್ ಎಲ್ಲಿಗೂ ಮೂವ್ ಆಗಲಿಲ್ಲ. ಆಲ್ಮೋಸ್ಟ್ +or-1% ರೇಂಜ್ನಲ್ಲಿ ಮಾರ್ಕೆಟ್ ಲಾಸ್ಟ್ 3 ಮಂತ್ಸಿಂದ ಕನ್ಸಾಲ್ಡೇಟ್ ಆಗ್ತಾ ಇದೆ. ಇದಕ್ಕೆ ಬ್ಯಾಕ್ ಇರೋ ಲಾಜಿಕ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಪ್ಯೂರ್ಲಿ FI ಸೆಲ್ಲಿಂಗ್ ನಮಗೆ ಒಂದು ರೀಸನಾಗಿ ಕಾಣಿಸುತ್ತೆ. ರೀಸೆಂಟ್ ಡೇಸಲ್ಲಿ FI ಸೆಲ್ಲಿಂಗ್ ಸ್ವಲ್ಪ ಅವರು ಕಮ್ಮಿ ಕಾಣಿಸಿದ್ರು. ಅಗೈನ್ FIs ಫ್ರೈಡೇ ದಿವಸ ನಮಗೆ 2,268 ಕ್ರೋರ್ಸ್ ಹತ್ರ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಸೆಲ್ ಮಾಡಿದ್ದಾರೆ. ಈಗಂತಾನೆ ಇಲ್ಲ, ಲಾಸ್ಟ್ 4-5 ಮಂತ್ಸಿಂದಾನು ಕನ್ಸೆಕ್ಟಿವ್ ಮಂತ್ಸಿಂದಾನು FIs ನೆಟ್ ಸೆಲ್ಲರ್ ಆಗೇ ಇದ್ದಾರೆ. ಅದರ ಪ್ರಭಾವನೇ ಲಾಸ್ಟ್ 3 ಮಂತ್ಸಿಂದ ನಮಗೆ ಮಾರ್ಕೆಟ್ ಮೇಲೆ ಕಾಣಿಸ್ತಾ ಇದೆ. ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು, ಮಾರ್ಕೆಟ್ ಬಿದ್ದಾಗ ನಮಗೆ ರೀಸನ್ಸ್ ಇರುತ್ತೆ. ಸ್ವಲ್ಪ ರೀಸನ್ಸಿಂದ ಮಾರ್ಕೆಟ್ ಬೀಳ್ತಾ ಇರುತ್ತೆ, ರ್ಯಾಲಿ ಆಗೋವಾಗಲೂ ಸ್ವಲ್ಪ ರೀಸನ್ದಿಂದಾನೇ ರ್ಯಾಲಿ ಆಗ್ತಾ ಇರುತ್ತೆ. ಅದರ ಬ್ಯಾಕ್ ನಮಗೆ ಮಾರ್ಕೆಟ್ ಬೆಳೆಯುವಾಗ FIs ಸ್ಟ್ರಾಂಗ್ ಸೆಲ್ ಮಾಡ್ತಾನೆ ಇರೋದ್ರಿಂದ ಮಾರ್ಕೆಟ್ ಲಾಸ್ಟ್ 3 to 3.5 ಮಂತಿಂದಾನು ನಮಗೆ ರೇಂಜ್ ಬೌಂಡ್ನಲ್ಲೇ ಇರ್ತಾ ಇದೆ. ಅದರಿಂದ ಟ್ರೇಡರ್ಸ್ ಒಂದು ವೇಳೆ ಟ್ರೇಡ್ ಮಾಡೋರು ಟೈಮ್ ಟು ಟೈಮ್ ನಮ್ಮ ವ್ಯೂನ ರಿವೈಸ್ ಮಾಡ್ಕೊಂತ ಮಾರ್ಕೆಟ್ ತಕ್ಕ ಹಾಗೆ ಮೂವ್ ಆಗೋದು ಬೆಟರ್. ಈ ಥರ ರೇಂಜ್ ಬೌಂಡ್ ಮಾರ್ಕೆಟ್ನಲ್ಲಿ ಟ್ರೇಡರ್ಸ್ ಈ ಥರ ಇರೋದು ಒಳ್ಳೆ ಬೆಟರ್ ಆಪ್ಷನ್ ಆಗುತ್ತೆ. ಅಂಡ್ ಕಮಿಂಗ್ ಟು ದ ಇನ್ವೆಸ್ಟ್ಮೆಂಟ್ ಮಾಡೋರು, ಮಾರ್ಕೆಟ್ ಏನೋ ನಮಗೆ 1000 ಪಾಯಿಂಟ್ಸ್ ಹತ್ರ ಸೆನ್ಸೆಕ್ಸು, ನಿಫ್ಟಿ 300 ಪಾಯಿಂಟ್ಸು, ಈವನ್ ಬ್ಯಾಂಕ್ ನಿಫ್ಟಿನಲ್ಲೂ 800 ಪಾಯಿಂಟ್ಸ್ ಹತ್ರ ಕರೆಕ್ಟ್ ಆಗೋ ಥರ ಕಾಣಿಸುತ್ತೆ. ಬಟ್ ನಾವು ಗಮನಿಸಿದ್ರೆ ಇವತ್ತು ಮಾರ್ಕೆಟಲ್ಲಿ ತುಂಬ ಸ್ಟಾಕ್ಸ್ ಬೆಳೆದಿದೆ, ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಪೇಸಲ್ಲಿ ಬೆಳೆದಿದೆ. ಅಂಡ್ ಮೋಸ್ಟ್ಲಿ ಮಾರ್ಕೆಟ್ ಬಿದ್ದರೆ ತುಂಬ ಜಾಸ್ತಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಟಾಕ್ಸ್. ಬಟ್ ಇವತ್ತು ಅದರಲ್ಲೂ ಪ್ಲಸ್ ಸ್ಪೆಷಲಿ PSU ಬ್ಯಾಂಕ್ಸಲ್ಲಿ ನಮಗೆ ದೊಡ್ಡದಾಗಿ ಸೆಲ್ಲಿಂಗ್ ಕಾಣಿಸಲಿಲ್ಲ. ಅದಕ್ಕೆ ರೀಸನ್ PSU ಬ್ಯಾಂಕ್ಸ್ ಹತ್ರ ಬರ್ತಿರೋ ಒಳ್ಳೆ ನಂಬರ್ಸ್. ಅಂಡ್ ಈವನ್ ಶುಗರ್ ಸ್ಟಾಕ್ಸ್ ಇವತ್ತು ನೀವು ಗಮನಿಸಿದ್ರೆ ಮೋಸ್ಟ್ ಆಫ್ ದ ಶುಗರ್ ಸ್ಟಾಕ್ಸ್ ಇವತ್ತು ಸ್ಟ್ರಾಂಗ್ ರ್ಯಾಲಿ ಕಾಣಿಸಿದೆ. ಸ್ವಲ್ಪ ಸ್ಟಾಕ್ಸ್ ಅಪ್ಪರ್ ಸರ್ಕ್ಯೂಟು ಮೋರ್ ದ್ಯಾನ್ 10% ಹತ್ರ ಇವತ್ತು ರ್ಯಾಲಿ ಆಗಿವೆ. ಇವೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮಾರ್ಕೆಟಲ್ಲಿ ಒಂದು ರೊಟೇಷನ್ ಅಂತೂ ನಡೀತಾ ಇದೆ. FIs ಅವರ ಹಣನ ಹಿಂದೆಗೆ ತಗೊತಾ ಇದ್ದಾರೆ. ಈವನ್ ಬಿಗ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಅನ್ನು ವ್ಯಾಲ್ಯೂ ಇರೋ ಸ್ಟಾಕ್ಸ್ಗೆ ರೀಸೆಂಟ್ ಡೇಸ್ ಅಲ್ಲಿ ರಿಸಲ್ಟ್ ಒಳ್ಳೆ ಪೋಸ್ಟ್ ಮಾಡ್ತಾ ಇರೋ ಕಾರಣವಾಗಿ ಆ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಅಕ್ರಾಸ್ ದಿ ಬೋರ್ಡ್ ಎಲ್ಲ ಸ್ಟಾಕ್ಸ್ ಅಲ್ಲೂ ಒಂದು ಇಂಟೆನ್ಸ್ ಸೆಲ್ಲಿಂಗು ಆದರೆ ಮಾರ್ಕೆಟ್ ಪ್ರೆಸೆಂಟ್ ಅಲ್ಲಿ ಕಾಣಿಸ್ತಾ ಇಲ್ಲ. ಅಂಡ್ ತುಂಬಾ ದಿವಸ ಆದಮೇಲೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಮಾರ್ಕೆಟ್ಸ್ ಇವತ್ತು ಓಪನ್ ಆಗಿದೆ. ಬಟ್ FIs ಅಂಡ್ DIs ಇವತ್ತು ಕಂಟಿನ್ಯೂಸ್ಲಿ ಇವತ್ತು ಸೆಲ್ ಮಾಡಿದ್ದಾರೆ. ಆದರೆ ಇವತ್ತು ಮಾರ್ಕೆಟ್ಸ್ ಏನಕ್ಕೆ ಫಾಲ್ ಆಗಿದೆ ಅನ್ನೋ ರಿಲೇಟೆಡ್ ಆಗಿ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ನ ಡೇಟಾನ ಗಮನಿಸಿದ್ರೆ ಇವರು ಮೆನ್ಷನ್ ಮಾಡಿರೋ ಆರ್ಡರ್ನ ಅಲ್ಲದೆ ನಾನು ಇಂಪಾರ್ಟೆಂಟ್ ಆಗಿ ಅನ್ಕೊಂತಿರೋ ಆರ್ಡರ್ನ ನಿಮಗೆ ಡೇಟಾನ ಅಪ್ಡೇಟ್ ಮಾಡ್ತೀನಿ. US ಫೆಡ್ ಅವರು ಬಡ್ಡಿ ರೇಟ್ಸ್ನ 50 ಬೇಸಿಸ್ ಪಾಯಿಂಟ್ಸ್ ಹತ್ರ ಜಾಸ್ತಿ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೆ ಅಂತ ಮಾರ್ಕೆಟ್ ಭಯ ಬೀಳೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಇದೇನು ಟೈಮ್ ಟು ಟೈಮ್ಸ್ ಬಡ್ಡಿ ರೇಟ್ಸ್ ಜಾಸ್ತಿ ಮಾಡ್ತಾರಂತ ಮಾರ್ಕೆಟ್ ಭಯ ಬೀಳೋದೇನಂದ್ರೆ, ಆಕ್ಚುಲ್ ಆಗಿ ಫ್ರೈಡೇ ನಮಗೆ US ಜಾಬ್ ಡೇಟಾ ಬಂದಿದೆ. US ಜಾಬ್ ಡೇಟಾ ಸಿಂಗಲ್ ಮಂತ್ ಅಲ್ಲಿ ನಿಯರ್ ಟು 4,67,000 ಹತ್ತಿರ ಜಾಬ್ಸ್ US ಅಲ್ಲಿ ಆಡ್ ಆಗಿರೋ ತರ ಅಪ್ಡೇಟ್ ಬಂದಿದೆ. ಎಕ್ಸ್ಪೆಕ್ಟೇಷನ್ ನಿಯರ್ ಟು 1,50,000 ಹತ್ರನೇ ನ್ಯೂ ಜಾಬ್ಸ್ ಆಡ್ ಆಗುತ್ತೆ ಅಂತ. ಬಟ್ ಅದನ್ನು ಬೀಟ್ ಮಾಡ್ತಾ ಹತ್ತಿರ ಜಾಬ್ಸ್ ಆಡ್ ಆಗಿರೋದ್ರಿಂದ ಎಕಾನಮಿ ಎಲ್ಲ ಸರಿಯಾಗಿದೆ. ಸೊ ಅದರಿಂದಾನೇ ಎಕಾನಮಿ ಗ್ರೋತ್ ಇದ್ರೇನೆ ಜಾಬ್ಸ್ ಯಾರಾದರೂ ಪ್ರೊವೈಡ್ ಮಾಡ್ತಾರೆ. ಸೊ ಎಕಾನಮಿಕ್ ಗ್ರೋತ್ ಇದೆ ಅಲ್ಲ, ಸೊ ಇದನ್ನು ಇನ್ಫ್ಲೇಷನ್ ಆಲ್ರೆಡಿ US ಅಲ್ಲಿ ಜಾಸ್ತಿ ಇರೋ ಕಾರಣವಾಗಿ ಎನಿವೇ ಎಕಾನಮಿಲಿ ಗ್ರೋತ್ ಇರೋದ್ರಿಂದ ಎಕಾನಮಿಕ್ ಗ್ರೋತ್ ಮೇಲೆ ಇರೋ ಫೋಕಸ್ನ ಕಮ್ಮಿ ಮಾಡಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋ ಪ್ರಯತ್ನದಲ್ಲಿ US ಫೆಡ್ ಅವರು 50 ಬೇಸಿಸ್ ಪಾಯಿಂಟ್ಸ್ ಹತ್ರ ಏನಾದರೂ ರೇಟ್ ಹೈಕ್ ತಗೊಂತಾರೇನೋ ಅಂತ ಒಂದು ಆಲೋಚನೆಯಿಂದ ಇವತ್ತು ಮಾರ್ಕೆಟ್ಸ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋ ಥರನೂ ಅಪ್ಡೇಟ್ ಕಾಣಿಸ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, February 10th US CPI ಡೇಟಾ ಜೊತೆಗೆ RBI ಮೀಟಿಂಗ್ ಔಟ್ಕಮು ಬರ್ತಾ ಇದೆ. ಆಕ್ಚುಲ್ ಆಗಿ February 9th ಬರಬೇಕಾಗಿತ್ತು. ಲತಾ ಮಂಗೇಶ್ವರ್ ಅವರ ನಿಧನದಿಂದ ಮಹಾರಾಷ್ಟ್ರ ಗವರ್ನಮೆಂಟ್ 2 ಡೇಸ್ ಹಾಲಿಡೇಸ್ ಕೊಟ್ಟಿದೆ. ಅದರಿಂದಾನೇ ಇದು ಪೋಸ್ಟ್ಪೋನ್ ಆಗಿ February 10th ನಮಗೆ ಅಪ್ಡೇಟ್ ಆಗ್ತಾ ಇದೆ. ಸೊ ಆ ದಿವಸ ನಮಗೆ ಈ 2 ಇಂಪಾರ್ಟೆಂಟ್ ಡೇಟಾ ಅಪ್ಡೇಟ್ಸ್ ಇರುತ್ತೆ. ಇದು ಮೇಜರ್ ಥಿಂಗ್ ಅನ್ಕೊಂತಾ ಇದ್ದೀನಿ. ಅಂಡ್ ಇವತ್ತು ಇಂಟ್ರಾಡೇಲಿ ಬಂದಿರೋ ಫಾಲ್ಗೆ ಯಾವಾಗಲೂ ನಮಗಿರೋ ರೀಸನ್ನು ನಾನ್ ಸ್ಟಾಪ್ ಆಗಿ FI ಸೆಲ್ಲಿಂಗ್ ಅಂಡ್ ಗ್ಲೋಬಲ್ ಟೆಕ್ನಾಲಜಿ ಕಂಪನೀಸ್ ರಿಲೇಟೆಡ್ ಆಗಿರೋ ಫಾಲ್, ಲೈಕ್ ಫೇಸ್ಬುಕ್ ರಿಲೇಟೆಡ್ ಆಗಿ ನಂಬರ್ಸು ಸರಿಯಾಗಿ ಇಲ್ದಿರೋ ಕಾರಣವಾಗಿ ಅದರಲ್ಲಿ ಬರ್ತಿರೋ ಫಾಲನು ಇಂಡಿಯನ್ IT ಇಂಡೆಕ್ಸ್ನ ಇಂಪ್ಯಾಕ್ಟ್ ಮಾಡಿರೋ ಥರನು. ಅದಕ್ಕೆ ಅಡಿಷನ್ ಆಗಿ ಕ್ರೂಡ್ ಆಯಿಲ್ ನಿಯರ್ ಟು $94 ಪರ್ ಬ್ಯಾರಲ್ ಮಾರ್ಕ್ಗೆ ಕ್ರೂಡ್ ಆಯಿಲ್ ಪ್ರೈಸ್ ರೀಚ್ ಆಗಿರೋ ಕಾರಣವಾಗೂ ಮೇಜರ್ ಆಗಿ ನಾವು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊತಾ ಇದೀವಲ್ಲ, ಈ ಥರ ಇಂಪೋರ್ಟ್ ಮಾಡ್ಕೊಳ್ಳೋವಾಗ ಅದರ ಬೆಲೆ ಜಾಸ್ತಿ ಇದ್ದರೆ ಇಂಡಿಯಾ ಮೇಲೆ ಭಾರ ಬೀಳುತ್ತಲ್ವ. ಅದರಿಂದನೂ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿರೋ ಥರನೂ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಪಬ್ಲಿಷ್ ಆಗ್ತಾ ಇದೆ.
ಸೊ ಇದು ಇವತ್ತಿನ ಮಾರ್ಕೆಟ್ ರಿಲೇಟೆಡ್ ಆಗಿ ಇರೋ ಓವರಾಲ್ ಡೇಟಾ. ನೆಕ್ಸ್ಟ್ ಕಂಪ್ನೀಸ್ ಬಗ್ಗೆ ಮಾತಾಡಿಕೊಂಡ್ರೆ ಇವತ್ತು ಮಾರ್ನಿಂಗು ಡಾಕ್ಟರ್ ರೆಡ್ಡೀಸಿಂದ ಒಂದು ಅಪ್ಡೇಟ್ ಬಂದಿದೆ. ಇವರಿಗೆ ಸಿಂಗಲ್ ಡೋಸು ಸ್ಪೂತ್ನಿಕ್ ಲೈಟ್ ವ್ಯಾಕ್ಸಿನ್ ಅಪ್ರೂವಲ್ ಬಂದಿರೋ ಥರ ಆ್ಯಂಡ್ ಇದು ಡಾಕ್ಟರ್ ರೆಡ್ಡೀಸ್ಗೆ ಇಂಡಿಯಾದಲ್ಲಿ ಅವೈಲೇಬಲ್ ತಗೊಳ್ಳೋ ಥರ ಸೆಕೆಂಡ್ ವ್ಯಾಕ್ಸಿನ್ ಆಗಿ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರಿಯಿಂದನೂ ಒಂದು ಅಪ್ಡೇಟ್ ಬಂದಿದೆ. ರಿಲಯನ್ಸ್ ಜಿಯೋ ಸಿಲಿಕಾನ್ ವ್ಯಾಲ್ಯೂ ಬೇಸ್ಡ್ ಸ್ಟಾರ್ಟ್ಅಪ್ ಆಗಿರುವ 2 ಪ್ಲಾಟ್ಫಾರ್ಮ್ಸ್ INCನಲ್ಲಿ 25% ಸ್ಟೇಕ್ನ ಅಕ್ವೈರ್ ಮಾಡೋದಕ್ಕೆ $15 million ಇನ್ವೆಸ್ಟ್ ಮಾಡೋ ಥರ ಆ್ಯಂಡ್ ಈ 2 ಅನ್ನೋದು ಆರ್ಟಿಫಿಷಿಯಲ್ ರಿಯಾಲಿಟಿ ಕಂಪನಿ. ಇವರು ಇಂಟ್ರಾಕ್ಟಿವ್ ಅಂಡ್ ಇಮೋಷನಲ್ AI ಎಕ್ಸ್ಪೀರಿಯನ್ಸ್ ನ ಬಿಲ್ಡ್ ಮಾಡೋದ್ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಅಂಡ್ ಈ 2 ಅವರು ಜಿಯೋ ಜೊತೆ ಕೊಲಾಬ್ರೇಟ್ ವರ್ಕ್ ಮಾಡ್ತಾ ನ್ಯೂ ಟೆಕ್ನಾಲಜೀಸ್ ಅಡಾಪ್ಷನ್ ಫಾಸ್ಟ್ ಟ್ರ್ಯಾಕ್ ಮಾಡೋ ತರ ಅಂಡ್ ಡಿಸ್ಪ್ರೆಟಿವ್ ಟೆಕ್ನಾಲಜೀಸ್ ಲೈಕ್ AI, ಮೆಟಾವರ್ಸ್ ಅಂಡ್ ಮಿಕ್ಸ್ಡ್ ರಿಯಾಲಿಟಿನು ಬಿಲ್ಡ್ ಮಾಡೋ ತರ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿ ವೆರಿ ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟ್ ಅಪ್ಡೇಟ್ ಆಗುತ್ತೆ. ಎಸ್ ಬ್ಯಾಂಕ್ ಅವರು ತುಂಬಾ ಟೈಮ್ ಬ್ಯಾಕ್ ಇಂದ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿನ ಒಂದು ಸ್ಟಾರ್ಟ್ ಮಾಡಬೇಕಂತ ಅನ್ಕೊಂತಾ ಇದ್ರು. ಇದಕ್ಕೆ ಪ್ರೀವಿಯಸ್ ಆಗಿ RBI ಪರ್ಮಿಷನ್ ಅಂತೂ ಕೊಟ್ಟಿಲ್ಲ. ಆದ್ರೆ ಅಗೈನ್ ಅದು ರಿಲೇಟೆಡ್ ಆಗಿರೋ ಸ್ವಲ್ಪ ಚೇಂಜಸ್ ಮಾಡ್ತಾ ಅಗೈನ್ RBI ಅಪ್ರೋಚ್ ಆಗೋ ತರ ಎಸ್ ಬ್ಯಾಂಕ್ ಅವರು ಪ್ರಯತ್ನ ಮಾಡ್ತಾರೆ ಅನ್ನೋ ತರ ತುಂಬಾ ಟೈಮ್ ಇಂದ ಎಸ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅಪ್ಡೇಟ್ ಮಾಡ್ತಾ ಇದೆ. ಇಷ್ಟಕ್ಕೂ ಈ ರೀಕನ್ಸ್ಟ್ರಕ್ಷನ್ ಕಂಪನಿ ಅಂದ್ರೆ ಏನು, ಎಸ್ ಬ್ಯಾಂಕ್ ಗೆ ಸಂಬಂಧಿಸಿರುವ ತುಂಬಾವರೆಗೂ ಬ್ಯಾಡ್ ಲೋನ್ಸ್ ಎಸ್ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ಅಲ್ವಾ, ಆ ಬ್ಯಾಡ್ ಲೋನ್ಸ್ ಎಲ್ಲಾನು ಒಂದು ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅವರು ಬ್ಯಾಡ್ ಲೋನ್ಸ್ ಅಲ್ಲಿ ಅದಕ್ಕೂ ರಿಸಾಲ್ವ್ ಮಾಡಿ ಮೀನ್ಸ್ ಅದನ್ನೆಲ್ಲ ಸೆಲ್ ಮಾಡಿ ಒಂದು ಒಳ್ಳೆ ಪ್ರೈಸ್ ಗೆ ಸೆಲ್ ಮಾಡಿ ಅಗೈನ್ ಆ ಮನಿನ ಎಸ್ ಬ್ಯಾಂಕ್ ಕೊಡೋ ಪ್ರಯತ್ನ ಮಾಡ್ತಾರೆ. ಈ ತರ ಎಸ್ ಬ್ಯಾಂಕ್ ಅವರೇ ಸೆಲ್ ಮಾಡ್ತಾರಲ್ಲ, ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಲು ಎಸ್ ಬ್ಯಾಂಕ್ ಅವರು ಇರ್ತಾರ ಅಂದ್ರೆ ಅಲ್ಲ, ಪ್ರೈವೇಟ್ ಪ್ಲೇಯರ್ಸ್ ನೇ ಎಸ್ ಬ್ಯಾಂಕ್ ಅವರು ಇನ್ವೈಟ್ ಮಾಡ್ತಾರೆ. ಇದು ರಿಲೇಟೆಡ್ ಆಗಿ 4 ಪ್ಲೇಯರ್ಸ್ ಪಾರ್ಟಿಸಿಪೇಟ್ ಮಾಡೋ ತರ ಪ್ರೀವಿಯಸ್ ಆಗಿ ಹೇಳಿದಾರಲ್ವಾ. ಆದ್ರೆ ಪ್ರೆಸೆಂಟ್ CNBC ಅವರು ಹೇಳ್ತಿರೋದು 2 ಪ್ಲೇಯರ್ಸ್ ಹತ್ರ ಬೈಂಡಿಂಗ್ ಆಫರ್ ಕೊಟ್ಟಿದ್ದಾರೆ ಅಂತ, ಮೀನ್ಸ್ ಇಂಟ್ರೆಸ್ಟೆಡ್ ಆಗಿದೀವಿ ಅಂತ ಎಸ್ ಬ್ಯಾಂಕ್ ಅವರಿಗೆ ಬೈಂಡಿಂಗ್ ಆಫರ್ ಕೊಟ್ಟಿರೋ ತರ ಇದರಲ್ಲಿ ಒಬ್ಬರನ್ನ ಫೈನಲೈಸ್ ಮಾಡಿ ಎಸ್ ಬ್ಯಾಂಕ್ ಅವರು RBI ಅಪ್ರೋಚ್ ಮಾಡೋ ತರ ಪ್ರೆಸೆಂಟ್ ನ್ಯೂಸ್ ಪ್ಲಾಟ್ಫಾರ್ಮ್ ಅಲ್ಲಿ ಡೇಟಾ ಅಂತ ಪಬ್ಲಿಷ್ ಆಗ್ತಿದೆ. ಇದರಲ್ಲಿ ಭಾಗವಾಗಿ ಎಸ್ ಬ್ಯಾಂಕ್ ಅವರಿಗೆ 50,000 crores ಹತ್ರ ಬ್ಯಾಡ್ ಲೋನ್ಸ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದರಲ್ಲಿ ಮೋಸ್ಟ್ಲಿ 12 to 15,000 crores ಹತ್ರ ರಿಸಾಲ್ವ್ ಆಗಿ ಆ ಮನಿ ಎಸ್ ಬ್ಯಾಂಕ್ ಆಡ್ ಆಗತ್ತೆ ಅನ್ನೋ ತರ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಈಗ ನಾವು ಮಾತಾಡ್ಕೊಂಡ್ರೆ ಡೇಟಾ ನಲ್ಲಿ ಫ್ಯೂಚರ್ ಅಲ್ಲಿ ರಿಯಾಲಿಟಿಗೆ ಬಂದ್ರೆ ಎಸ್ ಬ್ಯಾಂಕ್ ರಿಲೇಟೆಡ್ ಆಗೋದು ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ FDC ಸ್ಟಾಕ್ ಇವತ್ತು 4% ಹತ್ರ ರ್ಯಾಲಿ ಆಗಿದೆ. ರೀಸನ್ ಗಮನಿಸಿದ್ರೆ ಇವರು ಒಂದು ಬೈಬ್ಯಾಕ್ ಅನ್ನು ಕನ್ಸಿಡರ್ ಮಾಡೋ ತರ ಹೇಳ್ತಿದ್ದಾರೆ. February 9th ಬೋರ್ಡ್ ಸಮಾವೇಶ ಮಾಡಿ ಈ ಬೈಬ್ಯಾಕ್ ರಿಲೇಟೆಡ್ ಆಗಿರೋ ಡಿಸಿಷನ್ ತಗೊಂತೀವಿ ಅಂತ ಹೇಳಿದ್ರಿಂದ ಬೈಬ್ಯಾಕ್ ಅಂದ್ರೆ ಏನು, ಪ್ರೆಸೆಂಟ್ ಇರೋ ಪ್ರೈಸ್ ಇಂದ ಅಪ್ಪರ್ ಸೈಡ್ ಇರುತ್ತೆ ಅಂತ, ಅದನ್ನು ಟೆಂಡರ್ ರೂಟ್ ನಲ್ಲಿ ಇರುತ್ತೆ ಅಂತ ಇವ್ರು ಮಾಡ್ತಿರೋ ಅಪ್ಡೇಟ್ ನಲ್ಲಿ ಮೀನ್ಸ್ ಇನ್ವೆಸ್ಟರ್ಸ್ ಇಂದ ತಗೊಂತೀವಿ ಅಂತ ಇವ್ರು ಬೈಬ್ಯಾಕ್ ಇವ್ರು ಮಾಡ್ತಿರೋ ಅಪ್ಡೇಟ್ ಇಂದ ಇವತ್ತು ಸ್ಟಾಕ್ ಪಾಸಿಟಿವ್ ಆಗಿ ಮೂವ್ ಆಗಿದೆ. ನೆಕ್ಸ್ಟ್ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರು ನೋಯ್ಡಾನಲ್ಲಿ ರಿವಾಲ್ಟ್ ಔಟ್ಲೆಟ್ ಓಪನ್ ಮಾಡಿದ್ದಾರೆ ಅಂತ. ಇದು ಉತ್ತರ ಪ್ರದೇಶನಲ್ಲಿ ಇವರು ಸೆಕೆಂಡ್ ಔಟ್ಲೆಟ್ ಅಂಡ್ ಅಕ್ರಾಸ್ ಇಂಡಿಯಾನಲ್ಲಿ ಇದು 21st ಡೀಲರ್ಶಿಪ್ ಸ್ಟೋರ್ ಆಗಿ ಇವರು ಹೇಳ್ತಿದ್ದಾರೆ. ಈ ಇಯರ್ ನಲ್ಲಿ 44+ ನ್ಯೂ ಸ್ಟೋರ್ಸ್ ನ ಓಪನ್ ಮಾಡೋದಕ್ಕೆ ಪ್ರಿಪೇರ್ ಮಾಡಿರೋ ತರ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಟಾಟಾ ಪವರ್ ರಿಲೇಟೆಡ್ ಆಗಿ ಎಕನಾಮಿಕ್ಸ್ ಟೈಮ್ ನಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಟಾಟಾ ಪವರ್ ಅವರು ರೆನ್ಯೂಬಲ್ ಎನರ್ಜಿಗೋಸ್ಕರ $600 to $700 million ಫಂಡ್ ನ ರೈಸ್ ಮಾಡೋದಕ್ಕೆ ವೇರಿಯಸ್ ಇನ್ವೆಸ್ಟರ್ಸ್ ಜೊತೆಗೆ ಡಿಸ್ಕಷನ್ ನಡೆಯೋ ತರ ಅಂಡ್ ಈ ಬಿಸಿನೆಸ್ ಒಂದು ಈಕ್ವಿಟಿ ವ್ಯಾಲ್ಯೂಯೇಷನ್ ಅರೌಂಡ್ $6 to $7 billion ಆಗಿ ಇರಬಹುದು ಅಂತ ಇವರು ಹೇಳ್ತಿದ್ದಾರೆ. ಅಂಡ್ ಈ ಡೀಲ್ ಅಡ್ವಾನ್ಸ್ ಸ್ಟೇಜ್ ನಲ್ಲಿ ಇರೋ ತರ ಕಮಿಂಗ್ ವೀಕ್ ನಲ್ಲಿ ಈ ಡೀಲ್ ನ ಕನ್ಕ್ಲೂಡ್ ಮಾಡಬಹುದು ಅಂತ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಇದು ರಿಲೇಟೆಡ್ ಆಗಿ ಟಾಟಾ ಪವರ್ ಹತ್ರ ಯಾವುದು ಅಫಿಷಿಯಲ್ ಕಮ್ಯುನಿಕೇಶನ್ ಬಂದಿಲ್ಲ. ಒಂದ್ ವೇಳೆ ಬಂದ್ರೆ ನಿಮಗೆ ಅದನ್ನು ಇಮಿಡಿಯೇಟ್ ಆಗಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ BPCL ರಿಲೇಟೆಡ್ ಆಗಿ ರೆಡ್ ಬಾಕ್ಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. BPCL ಒಂದು ಸ್ಟ್ರಾಟಜಿಕ್ ಸೇಲ್ ನ ನೆಕ್ಸ್ಟ್ ಇಯರ್ ಅಲ್ಲಿ ಇರಬಹುದು ಅಂತ ದೀಪಮ್ ಅವರು ಹೇಳಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಗೋದ್ರೇಜ್ ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ವಲ್ಪ ಡೇಸ್ ಬ್ಯಾಕ್ ಗೋದ್ರೇಜ್ ಪ್ರಾಪರ್ಟೀಸ್ ಅವರು ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಆ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ DB ರಿಯಾಲಿಟಿ ಅನ್ನೋ ಒಂದು ಕಂಪನಿನಲ್ಲಿ ಆಲ್ರೆಡಿ ಆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರೋ ಕಂಪನಿ DB ರಿಯಾಲಿಟಿ ಆ ಕಂಪನಿನಲ್ಲಿ ನಿಯರ್ ಟು 700 crores ಹತ್ರ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಅಂಡ್ ಗೋದ್ರೇಜ್ ಪ್ರಾಪರ್ಟೀಸ್ ಅವರು ಅಪ್ಡೇಟ್ ಮಾಡಿದ್ದಾರೆ. ಬಟ್ 700 crores ದಟ್ಟು DB ರಿಯಾಲಿಟಿಲಿ ಇನ್ವೆಸ್ಟ್ ಮಾಡಬೇಕಾಗಿರೋ ಗೋದ್ರೇಜ್ ಪ್ರಾಪರ್ಟಿಗೆ ಏನು ಅನ್ನೋ ತರ ಇಂಡಸ್ಟ್ರೀಸ್ ಇಂದ ಕ್ವಶನ್ ಮಾರ್ಕ್ ರೈಸ್ ಆಗ್ತಾ ಅನ್ಸರ್ಟನಿಟಿ ಕ್ರಿಯೇಟ್ ಆಗದಿರೋ ಕಾರಣವಾಗಿ ಸ್ಟಾಕ್ ನಲ್ಲಿ ನಮಗೆ ಸ್ವಲ್ಪ ಫಾಲ್ ಅಂತೂ ಕಾಣಿಸಿದೆ. ಈ ತರ ಡಿಸಿಷನ್ ತಗೊಂಡು ಸ್ಟಾಕ್ ಫಾಲ್ ಆದ್ಮೇಲೆ ವಿತಿನ್ 48 hours ಒಳಗೆ ಅಗೈನ್ ಗೋದ್ರೇಜ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಆ 10% ಸ್ಟೇಕ್ ಗೋಸ್ಕರ 400 crores ಅದೇ ತರ 300 crores ಅಗೈನ್ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಗೋದ್ರೇಜ್ ಪ್ರಾಪರ್ಟೀಸ್ ಅವರು DB ರಿಯಾಲಿಟಿ ರಿಲೇಟೆಡ್ ಆಗಿರೋ ಪ್ರಪೋಸ್ ನ ಆ ಡೀಲ್ ಬ್ಯಾಕ್ ಮಾಡ್ತಾ ಇದೀವಿ ಅಂತ ಹೇಳಿರೋ ರೀಸನ್ ಇಂದ ಗೋದ್ರೇಜ್ ಪ್ರಾಪರ್ಟಿ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗಿದೆ. ನೆಕ್ಸ್ಟ್ ಗಲ್ಫ್ ಆಯಿಲ್ ಲೂಬ್ರಿಕೆಂಟ್ಸ್ ಇಂಡಿಯಾ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವ್ರ ಬೋರ್ಡ್ 9th February ಮೀಟ್ ಆಗಿ ಬೈಬ್ಯಾಕ್ ಪ್ರಪೋಸಲ್ ಕನ್ಸಿಡರ್ ಮಾಡೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟೇಟ್ ಬ್ಯಾಂಕ್ ಇಂಡಿಯಾ ಇಂದ ನಂಬರ್ಸ್ ಪೋಸ್ಟ್ ಮಾಡಿದ್ದಾರೆ. ಸ್ಟಾಕ್ ಅಂತ ಇವತ್ತೇನು ದೊಡ್ಡದಾಗಿ ರ್ಯಾಲಿ ಆಗಿಲ್ಲ, ಆದರೆ ರಿಸಲ್ಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಅವ್ರ ನಂಬರ್ಸ್ನ ಗಮನಿಸೋ ಪ್ರಯತ್ನ ಮಾಡಿದ್ರೆ ಅವರ ಆಲ್ ನಂಬರ್ಸ್ ರಿಲೇಟೆಡ್ ಆಗಿರೋ ಮೈನ್ ಪಾಯಿಂಟ್ಸ್ನ ಕೀ ಪಾಯಿಂಟ್ಸ್ನ ನಾನು ನಿಮ್ಗೆ ಅಪ್ಡೇಟ್ ಮಾಡೋ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಬ್ಯಾಂಕ್ ಒಂದು ಬ್ಯಾಲೆನ್ಸ್ ಶೀಟು SBI ಬ್ಯಾಲೆನ್ಸ್ ಶೀಟು ಲಾಸ್ಟ್ 24 quartersನಲ್ಲಿ ಕಂಪೇರ್ ಮಾಡಿದ್ರೆ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ SBI ಅವರ ROE ನ 14% ಹತ್ತಿರ ರಿಪೋರ್ಟ್ ಮಾಡ್ತಿದ್ದಾರೆ. 2012-13 ಆ ಪಾಯಿಂಟ್ನಲ್ಲಿ ರಿಪೋರ್ಟ್ ಮಾಡಿರುವಂಥ ROE ಅದಾದಮೇಲೆ ಇಲ್ಲಿವರೆಗೂ ROE SBIಗೆ 14% ಬಂದಿಲ್ಲ. ಆ್ಯಂಡ್ ಈವನ್ ROE 0.7 ಆಗಿ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಅದು ಲಾಸ್ಟ್ 24 quartersಗೆ ಒಂದು ಹೈಯೆಸ್ಟ್.
ಅಂಡ್ ಅಸೆಟ್ ಕ್ವಾಲಿಟಿನು ಲಾಸ್ಟ್ 24 ಕ್ವಾರ್ಟರ್ಸ್ಗೆ ಒಂದು ಬೆಸ್ಟ್ ಆಗಿದೆ. ಗ್ರಾಸು 4.5 ಆಗಿನು, ನೆಟ್ 1.35 ಆಗಿನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ರಿಲೇಟೆಡ್ ಆಗಿ ರಿಪೋರ್ಟ್ ಮಾಡ್ತಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ಅಂಡ್ ಅವರ ಪ್ರಾಫಿಟ್ ಆ್ಯಂಡ್ ಲಾಸು ಅದನ್ನು ಇನ್ ಲೈನ್ ವಿತ್ ಎಸ್ಟಿಮೇಟ್ಸ್ನಲ್ಲೇ ಇದೆ. ಬಟ್ ಕೀ ಪಾಸಿಟಿವ್ ಎಲ್ಲಾನು ಇವರ ಬ್ಯಾಲೆನ್ಸ್ ಸ್ಟ್ರಾಂಗ್ ಆಗಿರ್ತಾ ಇರೋದು ಅಂಡ್ ಇವರ ಅಸೆಟ್ ಕ್ವಾಲಿಟಿಯನ್ನು ಸ್ಟೇಬಲ್ ಆಗಿರೋದ್ರಿಂದ ಬೆಟರ್ ಆಗಿ ಮೇಂಟೈನ್ ಮಾಡ್ತಿರೋ ಕಾರಣವಾಗಿ SBI ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ನೋಡಬಹುದು. ನೆಕ್ಸ್ಟ್ CDSL ಅವರು ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಆ ನಂಬರ್ಸ್ ಗಮನಿಸಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲೂ ಇವರ ರೆವೆನ್ಯೂ 4% ಹತ್ರ ಗ್ರೋ ಆಗ್ತಿದ್ರೆ, ಎಬಿಟಾನಲ್ಲೂ 4% ಹತ್ರ ಗ್ರೋ ಆಗಿದೆ. ಮಾರ್ಜಿನ್ಸ್ ಅಲ್ಲೂ ಲಾಸ್ಟ್ ಕ್ವಾರ್ಟರ್ ನಲ್ಲಿ 65% ಇದ್ರೆ ಈ ಸಲ 68%, ಎಲ್ಲ ಚೆನ್ನಾಗೇ ಇದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ 2% ಹತ್ರ ಡೌನ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಈ ಕ್ವಾರ್ಟರ್ ನಲ್ಲಿ ಇದಕ್ಕೆ ರೀಸನ್ ಅದರ್ ಇನ್ಕಮ್ ರಿಲೇಟೆಡ್ ಆಗಿ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಬಂದಿರೋ ಬೆನಿಫಿಟ್ ಈ ಕ್ವಾರ್ಟರ್ ನಲ್ಲಿ ಬರ್ದಿರೋ ಕಾರಣವಾಗಿ, ಅಷ್ಟು ಗ್ರೋತ್ ಕಂಪನಿ ನಂಬರ್ಸ್ ಅಲ್ಲಿ ಕಾಣಿಸಿರೋ ಕಾರಣವಾಗಿ ಸ್ಟಾಕ್ ಇವತ್ತು 4% ಹತ್ರ ಡೌನ್ ಆಗಿದೆ. ಬಟ್ ನಂಬರ್ಸ್ ಎಲ್ಲಾನು ಸ್ಟೇಬಲ್ ಆಗೇ ಇದೆ. ನೆಕ್ಸ್ಟ್ ಪೇಟಿಎಂ ಬಗ್ಗೆ ಮಾತಾಡ್ಕೊಳ್ಳೋಣ. ಪೇಟಿಎಂ ನಂಬರ್ಸ್ ಇನ್ ಲೈನ್ ವಿತ್ ಎಸ್ಟಿಮೇಟ್ಸ್ ಅಲ್ಲೇ ಇದೆ, ದೊಡ್ಡದಾಗಿ ಚೇಂಜಸ್ ಅಂತೂ ಏನು ಕಾಣಲಿಲ್ಲ. ಆದರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಪೇಟಿಎಂ ಸ್ಟಾಕ್ಸ್ ಫಾಲೋ ಆಗ್ತಾ ಇರೋ ಕಾರಣವಾಗಿ ಪ್ರೆಸೆಂಟ್ ಇರೋ ಪ್ರೈಸ್ ಇಂದ ಪ್ರೆಸೆಂಟ್ ಬರ್ತಿರೋ ನಂಬರ್ಸ್ ಇದರ ಜೊತೆ ಕಂಪೇರ್ ಮಾಡಿದ್ರೆ ಸ್ಟಾಕ್ ಇಲ್ಲಿಂದ ಸೈಡ್ ಮೂವ್ ಇರಬಹುದು ಅನ್ನೋ ತರ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಪಾಸಿಟಿವ್ ವ್ಯೂ ಇಂದ ಸ್ಟಾಕ್ ಇವತ್ತು ರ್ಯಾಲಿ ಆಗಿದೆ. ಇನ್ ಶಾರ್ಟ್ ಆಗಿ ರೆವೆನ್ಯೂಸ್ ತುಂಬಾ ಚೆನ್ನಾಗಿ ಬೆಳೆದಿದೆ. ಅದರ ಜೊತೆಗೆ ಇವರು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ 21% ಹತ್ರ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಬೆಳೀತಾ ಇರೋ ಕಾರಣವಾಗಿ ಲಾಸ್ಟ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರು, ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರು ಇವ್ರ ಲಾಸಸ್ ಬೆಳೀತಾ ಇದೆ. ಎಕ್ಸ್ಪೆನ್ಸಸ್ ಬೆಳೀತಾ ಲಾಸಸ್ ಮೇಕ್ ಮಾಡ್ತಿರೋ ಕಾರಣವಾಗಿ ಸ್ವಲ್ಪ ನೆಗೆಟಿವ್ ಆಗಿ ಬರ್ತಿದ್ರೆ, ಗ್ರಾಸ್ ಮರ್ಚೆಂಡೈಸ್ ವ್ಯಾಲ್ಯೂ ಕ್ವಾರ್ಟರ್ ಅಲ್ಲಿ ಕಂಪೇರ್ ಮಾಡಿದ್ರೆ 28% ಅಂಡ್ ವ್ಯಾಲ್ಯೂ ಆಫ್ ಲೋನ್ ಡಿಸ್ಬರ್ಸ್ಡ್ ಕ್ವಾರ್ಟರ್ ಕಂಪ್ಯಾರಿಸನ್ ಅಲ್ಲಿ 73% ಹತ್ರ ಬೆಳೀತಾ ಇರೋದು ಪಾಸಿಟಿವ್ ಆಗಿ ನೋಡಬಹುದು. ಸೊ ಓವರ್ ಆಲ್ ಡೇಟಾ ಆದ್ಮೇಲೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು 1460 ಟಾರ್ಗೆಟ್ ಆಗಿ ಪೇಟಿಎಂ ಹೋಗುತ್ತೆ ಅಂತ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಹೇಳ್ತಿದ್ರೆ, ಬ್ಯಾಂಕ್ ಆಫ್ ಅಮೆರಿಕಾ ಅವರು 1125 ರುಪೀಸ್ಗೆ ಪೇಟಿಎಂ ಸ್ಟ್ರಾಂಗ್ ಒಂದು ಟಾರ್ಗೆಟ್ ನೆಕ್ಸ್ಟ್ 12 ಮಂತ್ಸ್ ಇರಬಹುದಂತ ಇವರು ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ಮೇಲೆ ಅಪ್ಡೇಟ್ ಮಾಡಿರೋ ಕಾರಣವಾಗಿ ಸ್ಟಾಕ್ ಇವತ್ತು ಗ್ರೀನ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಮಾತಾಡ್ಕೊಂಡ್ರಿ. ನಿಫ್ಟಿ ಸಪೋರ್ಟು 17,180, ಅದು ಇಫ್ ಅದೇನಾದ್ರು ಬ್ರೇಕ್ ಆದರೆ 17,120 ಅಂಡ್ ರೆಸಿಸ್ಟೆಂಟು 17,330. ಬ್ಯಾಂಕ್ ನಿಫ್ಟಿ ಸಪೋರ್ಟು 37,880, ಇಫ್ ಅದೇನಾದರೂ ಬ್ರೇಕ್ ಆದರೆ 37,750. ರೆಸಿಸ್ಟೆಂಟು 38,160, ಇಫ್ ಅದೇನಾದರೂ ಬ್ರೇಕ್ ಆದರೆ 38,420. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಗಮನಿಸಿದ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಟಾಪ್ ಸೈಡ್ ಹೋಗ್ತಿದ್ರೆ 17,500 ಹತ್ರ ಇಂಟ್ರಾಡೇ ಅಂಡ್ ಓವರ್ ಆಲ್ ಆಗಿನೂ ಸಿಗ್ನಿಫಿಕೆಂಟ್ ಡೇಟಾ ಬಿಲ್ಡ್ ಆಗ್ತಾ ಇದೆ. ಅಂಡ್ ಇಲ್ಲಿಂದ ಡೌನ್ ಸೈಡ್ ಹೋಗ್ತಿದ್ರೆ ಸ್ಟ್ರಾಂಗ್ ಆಗಿ ಓಐ ಡೇಟಾ ನಮಗೆ 17,000 ಹತ್ರ ಇಮಿಡಿಯೇಟ್ ಆಗಿ ಕಾಣಿಸ್ತಾ ಇರೋ ಕಾರಣವಾಗಿ 17,000 to 17,500 ಈ ರೇಂಜ್ ಅಲ್ಲಿ, ಈ 500 ಪಾಯಿಂಟ್ಸ್ ರೇಂಜ್ ಅಲ್ಲಿ ಮಾರ್ಕೆಟ್ ಇರತ್ತೆ ಅನ್ನೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ಈ ಅಪ್ಡೇಟ್ಸ್ ಯಾರಿಗಾದ್ರೂ ಯೂಸ್ ಆಗತ್ತಂದ್ರೆ ಶೇರ್ ಮಾಡಿ. ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕಂಟಿನ್ಯೂ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಲೈಕ್ ಮಾಡಿ. ಥ್ಯಾಂಕ್ ಯು.